ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಹೊಸಪೇಟೆಗೆ ಬಂದು ಇಳಿದಿದ್ದೆ ರಾಯಚೂರಿಂದ. ಯಾಕಪ್ಪ ಹೊಸಪೇಟೆಗೆ ಬಂದು ಬೆಳಿಗ್ಗೆ ಅಂತ ಕೇಳ್ಬೋದು. ನಮ್ಮ ಮಳೆ ಅಂದ್ರೆ ಭಾಳ ದಿನ ಆದಮೇಲೆ ಏನಂದಿದ್ರು, ಹಂಪಿ ಹೋಗೋಮ್ ನಡಿ ಅಂತ ಕರೆದಿದ್ರು. ಅದ ಕಾರಣಕ್ಕೆ ನಾ ಹೊಸಪೇಟೆಗೆ ಬಂದು 4 ಗಂಟೆಗೆ ಇಳಿದ್ಬಿಟ್ಟಿದ್ದೆ. ನಾ 1.5 ತಾಸು ಕಾಯ್ಬೇಕಾಯ್ತು. 6 ಗಂಟೆಗೆ ಅವರು ಟ್ರೈನ್ ಬರ್ತೈತೆ ಅಂತಿದ್ರು. ಸೊ 1.5 ತಾಸು ಬಸ್ ಸ್ಟ್ಯಾಂಡ್ದಾಗ ಹಿಂಗೆ ಮಾಡಿ ಆ ಕಡೆ ಈ ಕಡೆ ನೋಡಿ ಕಳೆದೆ. ಫೈನಲಿ ನಮ್ಮ ಮಳೆಯಂದ್ರು ಬರ್ತೀನಿ ಅಂತೇಳಿ ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಭಾಳ ಖುಷಿ ಆಯ್ತು. ಬಂದೆ, ಮೇನ್ ರೋಡಿಗೆ ಕಾಯಕತ್ತಿದ್ದೆ. ಅವರು ಬಂದರು ಆಟೋದಾಗ. ಇವರು ನೋಡ್ರಿ ನಮ್ಮ 3 ಹಳೆಯಂದ್ರೆ ಫೈನಲಿ ಬಂದ್ರೆ ಅಂತೇಳಿ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಾವು 1.5 ತಾಸು ಕಾದದಕ್ಕೆ ಸಾರ್ಥಕ ಅನಿಸ್ಬಿಡ್ತು ನನಗೆ. ಬಸ್ ಸ್ಟ್ಯಾಂಡ್ದಾಗ ಇದ್ದೀನಿ, ಇದ ಫಸ್ಟ್ ಟೈಮ್ ನಾ ಎಷ್ಟು ಕಾದಿದ್ದು. ಸೊ ಇವ್ರು ಬಂದಾದಮೇಲೆ ಫುಲ್ ಹಸಿವು ಆಕತ್ತಿತ್ತು ಬೆಳಿಗ್ಗೆ ನನಗಂದ್ರೆ. ಯಾಕಂದ್ರೆ 4 ಇಳ್ದಿನ, ಅದಕ್ಕೆ ನಂಗೆ ಫುಲ್ ಹಸಿವು ಆಗಾಕತ್ತಿತ್ತು. ಸೀದಾ ನಾನು ಫಸ್ಟ್ 1 ಪ್ಲೇಟ್ ಪೂರಿ, 1 ಪ್ಲೇಟ್ ಇಡ್ಲಿ ಎಲ್ಲ ಶಿಸ್ತಂಗೆ ತಿಂದ್ವಿ. ಅಲ್ಲಿಂದ ಹಂಪಿ ಕಡೆ ಹೊಂಟ್ವಿ. ಸೊ ಸೀದಾ ಫಸ್ಟ್ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಟಿ ಬಸ್ ಹಿಡಿದ್ವಿ. ಇಲ್ಲಿಂದ ಹಂಪಿ ಕಡೆ ಹೊಂಟ್ವಿ. ಸೊ ಸಿಟಿ ಬಸ್ಸಾಗ ಕೂತೀವಿ. ಈಗ ನಿಧಾನಾಗಿ ಹೊಂಟೀವಿ. ನೋಡ್ಬೋದು ನೀವು. ಹೋಗ್ತಾ ವ್ಯೂ ಸೂಪರ್ ಐತಿ. ತೋರಿಸ್ತೀನಿ, ಒಂದು ಜರ ತಡ ಮಾಡಿ. ಫಸ್ಟ್ ನಮ್ಮದು ವ್ಲಾಗ್ ಮುಗಿಬೇಕಂತೇಳಿ ಒಂದು ಜರ ಎಲ್ಲರಿಗೆ ಹೇಳಿ ತಿಳಿಸಿದೆ. ಇದಾದಮೇಲೆ ಹೊರಗಿಂದ ವ್ಯೂ ತೋರಿಸ್ತೀನಿ, ನೋಡ್ರಿ. ಈಗ ಫೈನಲಿ ಗುಡಿ ಕಡೆಗೆ ಬಂದ್ವಿ. ಸಿಟಿ ಬಸ್ಲಿಂದ ಇಳಿದ್ವಿ. ಎಲ್ಲಿ ಭಾಳಂಗಿಲ್ರಿ, 12 ಕಿಲೋಮೀಟ್ರ್ ಐತಿ. ಸೀದಾ ಹೊಂಟ್ವಿ ಗುಡಿ ಕಡೆಗೆ. ಸೊ ಹೋಗ್ತಾ ಬೆಳಿಗ್ಗೆ ನೋಡ್ಬೋದು ನೀವು, ಭಾಳ ಚಳಿ ಇದ್ರೂ ಜನ ಫುಲ್ ಗುಡಿ ಬರಾಕತ್ತಿದ್ರು. ಯಾಕಪ್ಪ ಅಂದ್ರೆ ನಾವು ಹೋಗಿದ್ದು ಸೋಮವಾರ ಅಂದ್ರೆ ಹಂಪಿ ವಿರೂಪಾಕ್ಷಿಯ ಈಶ್ವರ ಟೈಪೇ ಒಳಗೆ ಲಿಂಗ ಐತಿ. ಸೊ ಭಾಳ ಮಂದಿ ನಂಬ್ಕೊಂಡು ಸೋಮವಾರ ಬರ್ತಾರೆ. ಮತ್ತು ಹಂಪಿ ವಿರೂಪಾಕ್ಷಿ ದಿನವೂ ಸೋಮವಾರನೇ ಪೂಜೆ ಮಾಡ್ತಾರೆ. ಅದ ಕಾರಣಕ್ಕೆ ಬಂದ್ವಿ. ಸೊ ಇಲ್ಲಿ ಹೊಂಟಾರ ನೋಡ್ರಿ, ಇವರ 3 ನಮ್ಮ ಮಳೆಯಂದ್ರೆ. ಸೊ ಫೈನಲಿ ಗುಡಿಗೆ ಮುಟ್ಟಿವಿ ಅಂತೇಳಿ ಭಾಳ ಖುಷಿ ಆಯ್ತು ನನಗೂ. ಬೆಳಿಗ್ಗೆ ಇಲ್ಲಿಂದ ಸೀದಾ ಗುಡಿದು ಒಂದು ಫೋಟೋ ತೊಗೊಂಡು ಗುಡಿ ಹಿಂದೆ ಹೋದ್ವಿ. ಗುಡಿ ಹಿಂದೆ ಯಾಕೆ ಹೊಂಟಿರಿ ಅಂತ ಕೇಳ್ಬೋದು ನೀವು. ಗುಡಿಯಿಂದನೇ ಇರೋದು ಮೇನ್ ಮ್ಯಾಟ್ರ್. ಅಲ್ಲಿ ನದಿ ಐತಿ. ಸೊ ನಮಗೆ ಈಗ ಬೆಳಿಗ್ಗೆ ಫ್ರೆಶ್ ಅಪ್ ಆಗಕ್ಕೆ ಯಾವ ಜಾಗ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಡೈರೆಕ್ಟ್ ನದಿಗೆ ಹೋಗೋಣ ನಡ್ರಿ ಅಂತೇಳಿ 1-2 ಗುಡಿದ ಹಿಂದಲಿಂದ ವಿಡಿಯೋ ಮಾಡ್ಕೊಂಡು ಸೀದಾ ನಡಿ ಕಡೆ ಹೊಂಟ್ವಿ. ಅಲ್ಲಿಂದ ನೋಡ್ಬೋದು ನೀವು, ನಮ್ಮ ಅಣ್ಣ ಅಂತರೂ ದೊಡ್ಡ ಅಳಿಯ ಸ್ಟನ್ ಆಗಿಬಿಟ್ಟಿದ್ದ. ಬೆಳಿಗ್ಗೆ 6 ಗಂಟೆಗೂ ಇಷ್ಟು ಜನ ಅದಾರ, ಚಳಿಯಾಗಿ ಸ್ನಾನ ಮಾಡಕತ್ತಾರ ಅಂತೇಳಿ ಫುಲ್ಲು ವಿಡಿಯೋ ಮಾಡ್ಬೇಕಂತೇಳಿ ಅದಲ್ಲಿಂದ ಅವ ಕ್ಯಾಮ್ರಾ ಎಲ್ಲ ಹಿಡ್ಕೊಂಬಂದಿದ್ದ. ಬಟ್ ಏನೂ ಆಗಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಕ್ಯಾಮ್ರಾ ತೆಗೆದ್ವಿ, ಯಾಕಂದರೆ ಜನ ಜಾಸ್ತಿ ಇದ್ದರು. ಆಮೇಲೆ ನಾವು ಸೀದಾ ನೀರಾಗಿ ಇಳಿದ್ವಿ. ನಾವು ಮಸ್ತ್ ಮಜಾ ಮಾಡಾಕತ್ತಿದ್ವಿ. 1-2 ವಿಡಿಯೋ ಮಾಡಿದ್ವಿ. ಅಲ್ಲಿಂದ ನಮ್ಮ ದೊಡ್ಡ ಅಳಿಯ ಬಂದ, ನಾನೇ ಮಾಡ್ತೀನಿ, ನೀವೆಲ್ಲರೂ ನೀರಾಗಿ ಇಳೀರಿ ಅಂತ ಅಂದದ್ದಕ್ಕೆ ನಾವು ನೀರಾಗಿ ಇಳಿದ್ವಿ. ಅವ ವಿಡಿಯೋ ಮಾಡಿದ ನಮ್ದು. ಆಮೇಲೆ ಬಾ ಇರಲಿ ಅಂತೇಳಿ ಅವನದು ಒಂದು ಸೆಲ್ಫಿ ತೊಗೊಳಮಂತೇಳಿ ಸೆಲ್ಫಿದಾಗ ವಿಡಿಯೋ ಮಾಡಿದ್ವಿ. ಮಸ್ತ್ ನೋಡ್ಬೋದು ನೀವು, ಶಿಸ್ತಂಗೆ ಮಜಾ ಮಾಡಾಕತ್ತಿದ್ವಿ. ಒಂದು ಬಾಡಿ ಶೋನು ಆಯ್ತು ಶಿಸ್ತಂಗೆ. ಆಮೇಲೆ ಸ್ವಲ್ಪ ವೇಟ್ ಮಾಡಿದಾಗ ಆನೆ ಬಂತ್ರಿ, ಗುಡಿ ಆನೆ. ಇದಕ್ಕೂ ಸ್ನಾನ ಹಾಕತ್ತಿದ್ರು. ನಿಂತು ಜನ ಫುಲ್ ನೋಡಾತಿದ್ರು. ಫಾರಿನವರು ಬಂದು ನೋಡತ್ತಾರ. ಇರ್ಲಿ ಅಂತೇಳಿ ಇದ್ರದ್ದು 1-2-3 ವಿಡಿಯೋ ಬ್ಲಾಗ್ದಾಗ ಹಾಕೀನಿ. ನೋಡ್ರಿ, ಚಂದಂಗೆ ಎಂಜಾಯ್ ಮಾಡಿರಿ.
ಫನ್ನಿ ವಿಡಿಯೋ ನೋಡಿದ್ರಿ. ಇದಾದ್ಮೇಲೆ ನಾವು ಒಂದೆರಡು ಫೋಟೋ ಶೂಟ್ ಮಾಡಿ ಗುಡಿ ಕಡೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಆಗಕತ್ತಿದ್ವಿ. ಸೊ ಒಂದು ಸ್ನ್ಯಾಪ್ ತೆಗಿವಂತೇಳಿ ಸ್ನ್ಯಾಪ್ ತೆಗೆದೆ. ನಮ್ಮ ಅಣ್ಣ ಕರೆದೆ, ಸುಮ್ಮನೆ ನೋಡಪ್ಪ ದೊಡ್ಡ ಅಳಿಯ ಅಂತೇಳಿ. ಇವ ಅಣ್ಣ ಸೀದಾ ಕ್ಯಾಮ್ರಾ ನೋಡಿದ ತಕ್ಷಣ ಬಾಡಿ ಶೋನೇ ಶುರು ಮಾಡಿಬಿಟ್ರು. ಇರಲಿ ಅಂತೇಳಿ ಮತ್ತೊಂದು 2-3 ಫೋಟೋ ಶೂಟ್ ಮಾಡ್ಕೊಂಡ್ವಿ. ನಮ್ದು ಕ್ಯಾಮ್ರಾ ಓಪನ್ ಮಾಡಿ ಅಲ್ಲಿಂದ ಸೀದಾ ಗುಡಿ ಕಡೆ ಹೋಗ್ಬೇಕಂತ ಅನ್ಕೊಂಡ್ವಿ. ಬಟ್ ಹೋಗೋಕೆ ಆಗಲಿಲ್ಲ. ಯಾಕಂದ್ರೆ ನಮಗೆ ಫುಲ್ ಹಸಿವಾಗ್ಬಿಟ್ಟಿತ್ತು. ಬೆಳಿಗ್ಗೆ ನೀರಾಗಿ ಈಜಾಡಿ ದಣ್ಕೊಂಡು ಅದಕ್ಕೆ ಬೇಡ ಗುಡಿಗೆ ಹೋಗೋದು. ಇನ್ನೂ ಒಂದು ಜರ ಲೇಟ್ ಆದರೂ ಪರವಾಗಿಲ್ಲ, ಯಾಕಂದ್ರೆ ರುದ್ರ ಅಭಿಷೇಕ 10:30 ಆಗ್ತೈತಿ. ಸೊ 10:30 ತನಕ ಟೈಮ್ ಐತೆ ಅಂತೇಳಿ ಸೀದಾ ಫಸ್ಟ್ ಹೋಟೆಲಿಗೆ ಹೋದ್ವಿ ನಾಷ್ಟ ಮಾಡೋಕೆ. ಫಸ್ಟ್ ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ನಾವೇನೋ ಸಣ್ಣ ತಂದು ಕೊಡ್ತಾನಂತ ನಾವು ಅಂದ್ಕೊಂಡ್ವಿ. ಆದ್ರೆ ಇಲ್ಲಿ ದೊಡ್ಡ ಫಾ ಅಂತೇಳಿ ಒಂದು ಶಬ್ದ ಬಂತು ನಮ್ಮ ಬಾಯಾಗ. ಯಾಕಂತಂದ್ರೆ ನೋಡ್ರಿ ನೀವು, ದೋಸೆ ಎಷ್ಟು ದೊಡ್ಡದು ಕೊಡ್ತಾನವ. ಇಷ್ಟು ದೊಡ್ಡ ದೋಸೆ 100 ರೂಪಾಯಿ. ದೋಸೆ ಗಿಸಿ ಎಲ್ಲ ಹೊಡೆದು ಶಿಸ್ತಂಗೆ ರುದ್ರಾಭಿಷೇಕ ಅಂದ್ರೆ ಟಿಕೆಟ್ ತೊಗೊಂಡು 4 ಮಂದಿದೆಲ್ಲ ಹೇಳಿ ಡೈರೆಕ್ಟ್ ಸ್ಪೆಷಲ್ ದರ್ಶನ ಒಳಗೆ ಹೋದ್ವಿ. ಅಲ್ಲಿಂದ ಒಳಗೆ ಹೋಗ್ಬೇಕಾದ್ರೆ ಜನಸಾಗರ ನೋಡ್ಬೋದು ನೀವು. ಫುಲ್ ಜನ. ಸೋಮವಾರ ಇವತ್ತು ಮಸ್ತ್ ಜನ ಬಂದಿದ್ರು. ಇವ್ರದ್ದು ಒಂದೊಂದು ವ್ಲಾಗ್ದಾಗ ಹಾಕಿಬಿಟ್ಟೆ, ಯಾಕಂದ್ರೆ ಗೊತ್ತಾಗಬೇಕಲ್ಲ ನಿಮಗೂ ಸೋಮವಾರ ಹೋದ್ರೆ ಎಷ್ಟು ಜನ ಬರ್ತಾರಂತೇಳಿ. ಅದಕ್ಕೆ ಹಾಕಿನಿ. ನಮಗೆ ರುದ್ರಾಭಿಷೇಕ ನೋಡೋಕೆ ಒಳಗೆ ಗರ್ಭಗುಡಿಯಾಗಿ ಬಿಡಲಿಲ್ಲ. ಯಾಕಂತಂದ್ರೆ ಭಾಳ ಜನ ರುದ್ರಾಭಿಷೇಕ ಕೊಟ್ಟಿದ್ರು. ಸೊ ಅದಕ್ಕೆ ನಮಗೆ ಹೊರಗೆ ಕುಂದರ್ಸಿ ಲೈವ್ದಾಗ TV-ದಾಗ ನಮಗೆ ಒಳಗೆ ನಡೆಯೋ ರುದ್ರಾಭಿಷೇಕದ ದರ್ಶನ ಕೊಡಾಕತ್ತಿದ್ರು ಲೈವ್ TV-ಯಾಗ. ಸೊ ಅದನ್ನು ನೋಡ್ಕೊಂಡು ಅಲ್ಲೇ ಕುಂತು ಚೆಂದಂಗೆ ದರ್ಶನ ತೊಗೊಂಡ್ವಿ. ಸೊ ಫೈನಲಿ 10:30 ಚಾಲು ಆಗಿದ್ದ ರುದ್ರಾಭಿಷೇಕ 11:30 11:40 ಮುಗೀತು. ಇನ್ನೇನು ಮುಗೀತು ನಡಿ ಹೋಗೋಣ ಅನ್ನೋಟ್ರತ್ತಿಗೆ ಜಸ್ಟ್ ನಮ್ಮ ಬಗಲಾಗಿಟ್ಟಿದ್ದ ಕವರ್ ಆಂಜನೇಯ ಬಂದು ಕಿತ್ಕೊಂಡು ಹೋಗ್ಬಿಟ್ಟು ಏನು ಮಾಡೋಕ್ಕಾಗ್ತಿ. ಅದಕ್ಕೆ ಅದ್ರದ್ದು ಒಂದು ವಿಡಿಯೋ ಇರಲಿ ಅಂತೇಳಿ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕೀನಿ. ನೋಡ್ರಿ ಹೆಂಗೆ ತಿನ್ನತ್ತಾನ. ಹೂವು ಸಮೇತ ಬಿಡವಲ್ಲ ಆಂಜನೇಯ. ಆಮೇಲೆ ಒಂದು ಇದು ಎಲ್ಲರಿಗೂ ಗೊತ್ತಿರೋದೆ, ಉಲ್ಟಾ ಗೋಪುರ ಅದು ನೆರಳು ಬರುತ್ತೆ. ಅದಾದಮೇಲೆ ಮತ್ತೆ ಫೋಟೋ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಕ್ಯಾಮ್ರಾ ತೆಗೆದು ಶಿಸ್ತಂಗೆ. ಸೊ ಇಲ್ಲಿಂದ ಒಂದು ಜರ ಎಂಜಾಯ್ ಮಾಡಿರಿ, ವಿಡಿಯೋ ನೋಡ್ರಿ ಮುಂದೆ. ಫೋಟೋ ಶೂಟ್ ಎಲ್ಲ ಮುಗೀತು. ಅಲ್ಲಿಂದ ಸೀದಾ ಗುಡಿ ಹಿಂದೆ ಹೋಗೋಮಂತೇಳಿ ಗುಡಿ ರೈಟ್ ಸೈಡಿಗೆ ಒಂದು ಜಾಗ ಐತಿ. ಅಲ್ಲಿಂದ ಮ್ಯಾಲೆ ಹೋಗ್ಬೇಕಂತ್ಕೊಂಡು ಹೊಂಟಿದ್ವಿ. ಬಟ್ ಹೋಗೋ ಮುಂದೆ ಗೊತ್ತಾಯ್ತು ಅಲ್ಲಿ ಹೋಗೋಕೆ ದಾರಿ ಇಲ್ಲ ಅಂತೇಳಿ ಹರಸಾಹಸ ಮಾಡಾಕತ್ತಿದ್ವಿ. ಗಿಡ ಏರಿ ಹತ್ಕೊಂಡು ಗುಡ್ಡ ಹತ್ಬೇಕಂತೇಳಿ. ಸೊ ಹಂಗೆ ಮಾಡಿ ಹತ್ತಿದ್ವಿ. ಆದ್ರೂ ಅಲ್ಲಿ ಮತ್ತೆ ಸಿಗಿಬಿದ್ವಿ. ಯಾಕೆ ಸಿಗಿಬಿದ್ವಿ ಅಂದ್ರೆ ಅಲ್ಲಿ ಕಂಪೌಂಡ್ ಇತ್ತು. ಮತ್ತು ಪೂರಾ ಕಂಪೌಂಡ್ ಹತ್ತಿ ಕಂಪೌಂಡ್ ಜಿಗಿಲೇಬೇಕು. ಯಾಕಂತಂದ್ರೆ ಅಲ್ಲಿ ಬೇರೆ ದಾರಿನೇ ಇಲ್ಲ. ಫೈನಲಿ ಕಂಪೌಂಡ್ ಜಿಗಿದ ಗುಡ್ಡದ ಮ್ಯಾಗ ಹತ್ತಿದ್ವಿ. ಇಲ್ಲಿ ಗುಡ್ಡದ ಮ್ಯಾಗ ಏನೈತಿ, ಗುಡ್ಡಕ್ಕೆ ಯಾಕೆ ಹೊಂಟಿರಂತ ನೀವು ಕೇಳ್ಬೋದ. ಇಲ್ಲಿ ಫುಲ್ ಲೊಕೇಶನ್ದಾಗ ಸಾಸ್ವಿ ಗಣಪ ಅಂತೇಳಿ ಒಂದು ಗಣೇಶ ಐತ್ರಿ. ಆ ಗಣೇಶನ ನೋಡೋಕೆ ನಾವು ಗುಡ್ಡ ಹತ್ತಿ ಹಿಂದೆ ಹೊಂಟಿದ್ವಿ. ಸೊ ಈಗ ನಿಮಗೆ ತೋರಿಸ್ತೀನಿ ನೋಡ್ರಿ ಒಂದು ಸಾಸ್ವಿ ಗಣಪನ ಫೋಟೋ. ಇದು ಸಾಸ್ವಿ ಗಣಪ. ಇದ್ರ ಬಗಲಾಗೆ ಒಂದು 100 ಮೀಟರ್ಸ್ದಾಗ ಉಗ್ರ ನರಸಿಂಹ ಮತ್ತು ಬಡವಿ ಲಿಂಗ ಅಂತೇಳಿ ಒಂದು ಗುಡಿ ಐತಿ. ಅಲ್ಲಿ ಹೋದ್ವಿ. ಉಗ್ರ ನರಸಿಂಹ ಭಾಳ ಮಂದಿ ಭಾಳ ಫೋಟೋದಾಗ ಎಲ್ಲಿ ಬೇಕಾದಲ್ಲಿ ನೋಡಿರ್ಬೋದು. ಈ ಉಗ್ರ ನರಸಿಂಹ ಇದ್ರದ್ದು ಒಂದು ಕತೆ ಐತಿ, ಬೇರೆ ವಿಡಿಯೋದಾಗ ಮಾಡ್ತೀನಿ. ಸೊ ಮತ್ತು ಅದೆಲ್ಲ ನೋಡ್ಕೊಂಡು ಅಲ್ಲಿಂದ ಗುಡಿ ಕಡೆ ಹೊಂಟ್ವಿ. ಸಾಕಾಯ್ತು ಅಂತೇಳಿ ಮಧ್ಯದಾಗ ಇನ್ನೂ ಒಂದು ಗುಡಿ ಇತ್ತು ಗಣೇಶಂದು. ಅದು ಕಡ್ಲೆಕಾಳು ಗಣೇಶ ಅಂತ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಅನ್ಬಿಲೀವಬಲ್. ನಾವು ಆ ಥರ ಈಗಿನ ಕಾಲದಾಗ ಯಾರಿಗೂ ಕಟ್ಟೋಕ್ಕಾಗಲ್ಲ. ನೋಡ್ಬೋದು ನೀವು, ಫುಲ್ ಇನ್ಫ್ರಾಸ್ಟ್ರಕ್ಚರ್ ಹಳಿ ಕಾಲದ ಇನ್ಫ್ರಾಸ್ಟ್ರಕ್ಚರ ಇರಲಿ ಅಂತೇಳಿ ಇದ್ರದ್ದು ಒಂದು ವಿಡಿಯೋ ಮಾಡಿದ್ವಿ. ಎಂಜಾಯ್ ಮಾಡಿ. ದೂರ್ಲಿಂದ ಗಣಪತಿ ನಮಗೆ ಭಾಳ ಸಣ್ಣದು ಕಾಣಿಸ್ತೈತ್ರಿ. ಬಟ್ ಹತ್ತಿರ ಹೋಗಿ ನೋಡಿದಾಗ ನಾವ ಸಣ್ಣ ಗೊಂಬಿ ಥರ ಕಾಣಕತ್ತೀವಿ ಅದ್ರ ಮುಂದೆ. ಸೊ ಫಸ್ಟ್ ನಮ್ಮ ಹಳೆಯಂದ್ರಿಗೆ ಮುಂದೆ ಬಿಟ್ಟೆ ನಾ ಮೂವರಿಗೆ, ನೋಡ್ರಿ ಒಳಗೆ ಹೋಗ್ರಿ ಅಂತೇಳಿ. ಹೈಟ್ ನೋಡೋಮು ಎಷ್ಟು ದೊಡ್ಡದು ಕಾಣ್ತೈತೆ ಅಂಥೇಳಿ. ಒಬ್ಬೊಬ್ರು ಸಣ್ಣ ಗೊಂಬಿ ಥರ ಕಾಣಕತ್ತಿದ್ರು ಆ ಮೂರ್ತಿ ಮುಂದೆ. ನೋಡ್ರಿ ಎಷ್ಟು ಸಣ್ಣ ಕಾಣ್ತಾನೆ ಮಳಿ ಅದ್ರ ಮುಂದೆ, ಗೊಂಬಿಗೆ ಥರ ಕಾಣ್ತಾನೆ. ಮೂವರು ಹೋಗಿ ನಿಂತ್ರೂ ಅಷ್ಟು ಭಾಳ ದೊಡ್ಡದೈತಿ ಅದು. ಅದ್ರ ಮುಂದೆ ನಾವು ಸಣ್ಣ ಹುಡುಗರ ಥರನೇ. ಸೊ ಇಷ್ಟು ದೊಡ್ಡ
ಮೂರ್ತಿಗೆ ಒಂದು ಸಣ್ಣ ಹೆಸರು ಕೊಟ್ಟಾರ, ಕಡಲೆಕಾಳು ಅಂತೇಳಿ. ಇಲ್ಲಿಂದ ಸೀದಾ ನಾವು ವಿಠ್ಠಲನ ಗುಡಿಗೆ ಹೋಗ್ಬೇಕಂತೇಳಿ ಅಂದ್ಕೊಂಡ್ವಿ. ವಿಠ್ಠಲನ ಗುಡಿಗೆ ಹೋಗ್ತಾ ಹೋಗ್ತಾ ಅಲ್ಲಿ ಒಬ್ಬ ಫಾರಿನರ್ ಬಂದಿದ್ದ. ಡುಕಾಟಿ ಗಾಡಿ ಹಾಕ್ಕೊಂಡು ಗೋವಾದಿಂದ ಹಂಪಿಗೆ ಬಂದಾರೆ. ಫಾರಿನ್ ಅವ್ರಿಗೆ ಏನು ಬೇರೆ ಕೆಲಸ ಇರಲ್ಲ, ಅವ್ರು ಮಾಡ್ತಿರ್ತಾರೆ. ಅವ್ರದ್ದು ಒಂದೆರಡು ಫೋಟೋ ಶೂಟ್ ಮಾಡಿದೆ ಇರಲಿ ನಡಿ ಅಂತೇಳಿ. ಅಲ್ಲಿಂದ ಗುಡಿ ಕಡೆಗೆ ಹೊಂಟ್ವಿ. ಗುಡಿ ಕಡೆಗೆ ಹೋಗ್ಬೇಕಾದ್ರೆ ನಮಗೂ ನೀರಡಿಕೆ ಭಾಳ ಆಗಾಕತ್ತಿತ್ತು. ಎಲ್ಲಿ ನೀರು ಸಿಗ್ತೈತೆ ಕುಡಿ ನೀರು ಅಲ್ಲಿ ಎಲ್ಲ ಬಾಟ್ಲ್ ಹಿಡ್ಕೊಂಡು ನೀರು ತುಂಬ್ಕೊಂಡು ಹೊಂಟಿದ್ವಿ ಮುಂದೆ. ಇಲ್ಲಿ ಇದು ವಿಠ್ಠಲನ ಗುಡಿಗೆ ಹೋಗೋ ಮುಂದೆ ದಾರ್ಯಾಗ ಒಂದು ನದಿ ಬರ್ತೈತೆ ಬಗಲಾಗೆ. ಅದ ಗುಡಿ ಬಗಲಾಗಿರೋ ನದಿನೇ ಇಲ್ಲಿ ಮುಂದೂ ಸಿಗ್ತೈತೆ ನಿಮ್ಗೆ. ಎರಡು ಒಂದೇ ನದಿ, ಏನು ಬೇರೆ ಬೇರೆ ಅನ್ಕೋಬೇಡ್ರಿ. ಇಲ್ಲೆಲ್ಲ ಫೋಟೋ ಶೂಟ್ ಮಾಡೋಕೆ ಮಸ್ತ್ ಜಾಗ ಅದಾವೆ. ಬಟ್ ಹುಷಾರಾಗಿ ಮಾಡಿರಿ, ಕಾಲಿಗೆ ಜಾರಿ ಬಿದ್ದರೆ ತಲೆಗಿಲಿ ಹೊಡಿತೈತಿ. ಹುಷಾರಾಗಿ ನಿಮ್ಮ ಜಾಗೃತದಾಗ ಫೋಟೋ ಶೂಟ್ ಮಾಡಿರಿ. ಇಲ್ಲಿ ಬೋಟಿಂಗ್ ಐತೆ ಅಂತೇಳಿ ಗೊತ್ತಾಯ್ತು. ಭಾಳ ಮಂದಿ ಬೋಟಿಂಗ್ ಮಾಡಾಕತ್ತಿದ್ರು. ನಾವು ಬೋಟಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ವಿ. ಬಟ್ ಬೇರೆ ಕತೆ ಆಯಿತು, ಹೇಳ್ತೀನಿ ಮುಂದೆ. ಈಗ ಸದ್ಯಕ್ಕೆ ವಿಡಿಯೋ ನೋಡಿರಿ. ಗುಡ್ಡದ ಒಳಗ್ಲಿಂದ ನಾವು ಗುಡಿ ಕಡೆಗೆ ಹೋಗ್ಬೇಕಾಗ್ತೈತಿ. ಸೊ ಫೈನಲಿ ಗುಡ್ಡದ ಒಳಗ್ಲಿಂದ ವಿಠ್ಠಲನ ಗುಡಿ ಕಡೆಗೆ ಹೊಂಟ್ವಿ. ಸೊ ಇವೆಲ್ಲ ಹಳಿ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ನೋಡ್ಬೋದು ನೀವು. ಫೈನಲಿ ಗುಡಿ ಕಡೆಗೆ ಮುಟ್ಟಿದ್ವಿ. ಇಲ್ಲಿ ನದಿ ಭಾಳ ಸನಿಕೈತಿ. ನೀರು ಬಂದಾಗ ಮೇಲೆ ಬರ್ತಿರ್ತಾವೆ ಇಷ್ಟು ಮೇಲೆ. ಸೊ ನೀರು ಬಂದಾಗ ಭಾಳ ಜನಕ್ಕೆ ಇಲ್ಲಿ ಎಂಟ್ರಿನೂ ಕೊಡೋಂಗಿಲ್ಲ. ನೋಡಿಕೊಂಡು ತಿಳ್ಕೊಂಡು ಹೋಗ್ರಿ ನೀವು, ಯಾಕಂದರೆ ಇದು ಡಿಪೆಂಡ್ ಅಪಾನ್ ವಾಟರ್, ಮಳೆ ಎಲ್ಲ. ಸೊ ಇಲ್ಲೆಲ್ಲ ಬೋಟಿಂಗ್ ನಡೀತಿರ್ತೈತಿ ನೀರು ಕಮ್ಮಿ ಇದ್ದಾಗ. ನೀರು ಕಮ್ಮಿ ಅಂದ್ರೂ ಭಾಳ ಆಳ ಇರ್ತೀರಿ. ಇದು ನೋಡ್ಕೊಂಡು ಹೋಗ್ರಿ. ಯಾರು ಈಜ್ ಬಂದವ್ರು ಅಷ್ಟೇ ಹೋಗ್ರಿ. ಸೊ ಬೋಟಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಪರ್ ಹೆಡ್ 500 ರೂಪಾಯಿ ಅಂತ್ರಿ. ಸೊ ನಮಗೆ ಅಫೋರ್ಡೆಬಲ್ ಆಗಲಿಲ್ಲ ಅಂತೇಳಿ ನಾವು ವಾಪಸ್ ಹೊಂಟ್ವಿ ಗುಡಿ ಕಡೆಗೆ. ಈ ಬೋಟಿಂಗ್ ಮಾಡೋ ಬಗ್ಲಾಗ ವಿಠ್ಠಲನ ಗುಡಿ ಐತಿ, ರುಕ್ಮಿಣಿ ಎಲ್ಲ ಇಲ್ಲೇ ಐತಿ. ಈ ಗುಡಿಯಿಂದ ಆಂಜನೇಯನ ಗುಡಿ ಐತಿ. ಓಕೆ, ಸೊ ಕೃಷ್ಣಂದು ಐತಿ. ಇದ್ರ ಬಗಲಾಗ ಬಂಗಾರದ್ದು ಮಾರ್ಕೆಟು ಐತಿ. ಅದು ನೋಡೋಕ್ಕಾಗಲಿಲ್ಲ ನಮ್ಗೆ. ಬಟ್ ಇಲ್ಲಿ ಒಂದು ಹೆಣ್ಮಕ್ಳು ನಮ್ಮ ಹಳೆ ಕಾಲದ ಆಟ ಆಡಕತ್ತಿದ್ರು, ಚಕ್ಕಾರ ಆಟ. ನಾವು ಈ ಆಟ ನೋಡಿ ಭಾಳ ಖುಷಿ ಪಟ್ವಿ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಇದನ್ನು ಆಟ ಆಡಿ ಬೆಳೆದಿವ್ರಿ ನಾವು. ಸೊ ಇವ್ರು ಆಟ ನೋಡಿ ಒಂದು ಖುಷಿ ಆಯ್ತು ಅಂತೇಳಿ ಇವ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿನಿ. ಇದಾದ್ಮೇಲೆ ಸೀದಾ ಗುಡಿ ಕಡೆಗೆ ಹೊಂಟಿವಿ. ಭಾಳ ಹಸಿವಾಗಿತ್ತು. ಅಕ್ಕ ಬಿಸಿ 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 ಬಜ್ಜಿ ಮಾಡಾಕತ್ತಿದ್ಲು ಕಣ್ಣು ಮುಂದೆ. ತಡ್ಕೊಳಕ್ಕಾಗಲಿಲ್ಲ. ಇದನ್ನ ನೋಡಿ ತಿನ್ಬೇಕನ್ಸಿತ್ತು. ಸೀದಾ ಫಸ್ಟು ಒಂದು ಪ್ಲೇಟ್ ಗಿರ್ಮಿಟ್ ಆರ್ಡರ್ ಮಾಡಿದ್ವಿ. ಒಂದು ಪ್ಲೇಟ್ ಗಿರ್ಮಿಟ್ ಆರ್ಡರ್ ಮಾಡಿದಷ್ಟರದಾಗ ಅಲ್ಲಿ ಅಕ್ಕ ಬಗಲಾಗ ಕ್ಯಾಪ್ಸಿಕಮನ್ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ, ಆಲೂ ಬಜ್ಜಿ ಹಾಕಾಕತ್ತಿದ್ಲು. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ತೊಗೊಂಡಿದ್ದ ಗಿರ್ಮಿಟ್. ಇದು ಮಸ್ತ್ ಟೇಸ್ಟ್ ನಮಗೆ ಗಿರ್ಮಿಟ್ ಅಂತಂದ್ರೆ. ಭಾಳ ಮಂದಿ ಉತ್ತರ ಕರ್ನಾಟಕ ಮಂದಿ ಗೊತ್ತಿರ್ತೈತಿ. ಸೊ ಗಿರ್ಮಿಟ್ ತೊಗೊಂಡು ಗಿರ್ಮಿಟ್ ಆದ್ಮ್ಯಾಗ ಬಜ್ಜಿ ಆನ್ ದಿ ವೇ ಇದ್ದು ಬಜ್ಜಿ ಅದು ಬರ್ತಾವೆ. ಅದರದ್ದು ಒಂದು ವಿಡಿಯೋ ಹಾಕಿರಿ, ನೋಡ್ರಿ. ಸೂಪರ್ ಐತಿ ಟೇಸ್ಟ್. ಯಾರಿಗಾದ್ರೆ ಲೈಕ್ ಆದ್ರೆ ಗುಡಿ ಅಪೋಸಿಟ್ ಐತೆ ಇವ್ರದ್ದು ಅಂಗಡಿ, ನೀವು ಅಲ್ಲಿ ಹೋಗಿ ತಿನ್ಬೋದು. ಸೊ ಅಲ್ಲಿಂದ ಫೈನಲಿ ಭಾಳ ದಡ್ದೀವಿ ಅಂಥೇಳಿ ಸಾಕಾಯ್ತು. ಇವತ್ತಿಗೆ ಇಷ್ಟು ಸಾಕಂತೇಳಿ ವ್ಲಾಗ್ ಬಂದ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಇನ್ನೂ ನಮ್ಮದು ಬ್ಯಾಗ್ ಲಗೇಜ್ ಎಲ್ಲ ತೊಗೊಂಡಿದ್ದಿಲ್ಲ. ಸೊ ಇದು ಒಂದು ತೋರಿಸ್ತೀನಿ. ಇದು ನಿಮ್ಗೆ ಗುಡಿ ಬಗಲಾಗ ಲಗೇಜ್ ಕೌಂಟ್ರ್ ಐತಿ. ಪರ್ ಬ್ಯಾಗ್ 20 ರೂಪಾಯಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6:30 ತನಕ ಟೈಮ್ ಬರ್ತೈತಿ. ಆ ಟೋಕನ್ ಕೊಡ್ತಾರೆ ನಿಮ್ಗೆ. ಆ ಟೋಕನ್ ವಾಪಸ್ ಕೊಟ್ಟ ತಕ್ಷಣವೇ ನಿಮ್ಮ ಬ್ಯಾಗ್ ನಂಬರ್ ಬರೆದಿರ್ತಾರೆ, ಆ ಬ್ಯಾಗ್ ವಾಪಸ್ ಕೊಡ್ತಾರೆ. ನೋಡಿರಿ ನೀವು. ಈಗ ಸೀದಾ ನಂಬರ್ ನೋಡಿದ, ಚೆಕ್ ಮಾಡಿದ, ಸೀದಾ ಬ್ಯಾಗ್ ನಮ್ಮ ಎಷ್ಟದಾವೆ ಅಷ್ಟು ಬ್ಯಾಗ ಫುಲ್ ಸೇಫ್ಟಿ. ಬಟ್ ಇದ್ರಾಗ ನೀವು ಯಾವುದೂ ಪರ್ಸ್ ಗಿರ್ಸ್ ಇಡಬೇಡ್ರಿ, ಎಲ್ಲ ತೊಗೊಂಡು ಹೋಗ್ರಿ. ಅಮೌಂಟ್ ಏನೂ ಇಡಕ್ಕೆ ಹೋಗ್ಬೇಡ್ರಿ ನೀವು. ಇದ್ರಾಗ ಮೊಬೈಲ್ ಆಗಲಿ ಏನೂ ಲ್ಯಾಪ್ಟಾಪ್ ಆಗಲಿ ಏನೂ ಇಡಕ್ಕೆ ಹೋಗ್ಬೇಡ್ರಿ. ಪರ್ಸ್ನಲ್ ಇದ್ರೆ ತೊಗೊಂಡು ಅಡ್ಡಾಡ್ರಿ. ಸೊ ಇವತ್ತು ನಾವು 29,000 ಸ್ಟೆಪ್ಸ್ ಅಡ್ಡಾಡಿವಿ, 17 ಕಿಲೋಮೀಟರ್. ಫೈನಲಿ ಬಾಡಿ ಕೂಲ್ ಆಗಲಿ ಅಂತೇಳಿ ಐಸ್ ಕ್ರೀಮ್ ತಿನ್ನಕತ್ತಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಗೈಸ್.